ರಾಜ್ಯದಲ್ಲಿ ಆಡಳಿತ ಪಕ್ಷ ಹಾಗೆ ವಿರೋಧ ಪಕ್ಷ ಎರಡೂ ಕೂಡ ಬಣ ಬಡಿದಾಟದಲ್ಲೇ ಬ್ಯುಸಿಯಾಗಿ ಹೋಗಿದೆ. ಆದರೆ ಡಿಸೆಂಬರ್ 9ನೇ ತಾರೀಕಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಪ್ರಾರಂಭ ಆಗೋದು ಬಾಕಿ ಇದೆ. ಈ ಬಣ ಬಡಿದಾಟ ತಾರಕಕ್ಕೇರೋಕ್ಕೂ ಮುಂಚೆ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇತ್ತು. ಈ ಬಾರಿಯ ಚಳಿಗಾಲದ ಅಧಿವೇಶನದಲ್ಲಿ ಸಾಕಷ್ಟು ವಿಚಾರಕ್ಕೆ ಬಿಸಿ ಚರ್ಚೆ ಆಗುತ್ತೆ. ಮೂಡ, ವಾಲ್ಮೀಕಿ, ವಕ್ಫ್ ವಿಚಾರ, ಹಾಗೆ BPL ಕಾರ್ಡ್ಗಳ ಪರಿಷ್ಕರಣೆ ವಿಚಾರ, ಬೆಲೆ ಏರಿಕೆ ವಿಚಾರ, ಜನಸಾಮಾನ್ಯರಿಗೆ ಸಂಬಂಧಪಟ್ಟ ವಿಚಾರಗಳು ಹೆಚ್ಚಿಗೆ ಚರ್ಚೆ ಆಗುತ್ತೆ. ಅದರಲ್ಲೂ ಇನ್ ಪರ್ಟಿಕ್ಯುಲರ್ ಕಲ್ಯಾಣ ಕರ್ನಾಟಕ ಭಾಗ, ಉತ್ತರ ಕರ್ನಾಟಕ ಭಾಗಕ್ಕೆ ಸಂಬಂಧಪಟ್ಟ ವಿಚಾರಗಳಿಗೆ ಆಡಳಿತ ಹಾಗೆ ವಿರೋಧ ಪಕ್ಷಗಳ ನಡುವೆ ಒಂದು ಅರ್ಥಪೂರ್ಣ ಚರ್ಚೆಗೆ ವೇದಿಕೆ ಆಗಬಹುದು ಅನ್ನೋ ರೀತಿಯ ಎಕ್ಸ್ಪೆಕ್ಟೇಷನ್ಗಳಿತ್ತು. ಆದರೆ ಅಧಿವೇಶನದ ಬಗ್ಗೆ ನಿಜಕ್ಕೂ ವಿರೋಧ ಪಕ್ಷ ಹಾಗೆ ಆಡಳಿತ ಪಕ್ಷ ಎರಡೂ ನಿರಾಸಕ್ತಿಯನ್ನು ತೋರ್ತಿರೋ ರೀತಿಯಲ್ಲಿದೆ. ಕಾಂಗ್ರೆಸ್ಗೆ ಬೇಕಾಗಿಲ್ಲ, BJPಗೆ ಇಂಟ್ರೆಸ್ಟ್ ಇಲ್ಲ ಅನ್ನೋ ರೀತಿಯಲ್ಲಿದೆ. ಉತ್ತರ ಕರ್ನಾಟಕ ಮಂದಿಯ ಕಷ್ಟ ಕೇಳೋರಿಲ್ವಾ? ಕೇವಲ ಹೋರಾಟ ಹಾರಾಟದಲ್ಲೇ ಮುಗ್ದು ಹೋಗುತ್ತಾ ಅಧಿವೇಶನ ಅನ್ನೋ ಅನುಮಾನ. ಬೆಳಗಾವಿ ಚಳಿಗಾಲದ ಅಧಿವೇಶನಕ್ಕೆ ಇನ್ನೊಂದು ವಾರ ಅಷ್ಟೇ ಬಾಕಿ ಉಳಿದಿದೆ. ಆದರೆ ರಾಜ್ಯದಲ್ಲಿ ಸರ್ಕಾರದ ನಾಯಕರು ಒಗ್ಗಟ್ಟಾಗಿಲ್ಲ, ಪ್ರತಿಪಕ್ಷದ ನಾಯಕರೂ ಕೂಡ ಒಟ್ಟಿಗಿಲ್ಲ ಅನ್ನೋ ಚಿತ್ರಣ ಇದೆ. ಇಂಥ ಪರಿಸ್ಥಿತಿಯಲ್ಲಿ ಜನರ ಸಮಸ್ಯೆಗಳ ಬಗ್ಗೆ ಮಾತನಾಡಲಿಕ್ಕೆ ಯಾರಾದರೂ ಮುಂದೆ ಬರ್ತಾರಾ? ಎಷ್ಟರ ಮಟ್ಟಿಗೆ ಜನಸಾಮಾನ್ಯರ ಭಾವನೆಗಳು ಚರ್ಚೆಗೆ ಒಳಪಡುತ್ತೆ ಅನ್ನೋ ಪ್ರಶ್ನೆ ಎದ್ದಿದೆ. ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಸರ್ಕಾರ ನೆಟ್ಟಗಿಲ್ಲ, ಪ್ರತಿಪಕ್ಷ ಒಟ್ಟಿಗಿಲ್ಲ, ಚಳಿಗಾಲ ಅಧಿವೇಶನದಲ್ಲೂ ಗೊಂದಲ. ಬೆಳಗಾವಿ ಸುವರ್ಣಸೌಧದಲ್ಲಿ ನಡೆಸೋ ಚಳಿಗಾಲದ ಅಧಿವೇಶನಕ್ಕೆ ಇನ್ನೊಂದು ವಾರವಷ್ಟೇ ಬಾಕಿ ಉಳಿದಿದೆ. ಡಿಸೆಂಬರ್ 9ರಿಂದಲೇ ಅಧಿವೇಶನ ಶುರುವಾಗುತ್ತೆ. ಉತ್ತರ ಕರ್ನಾಟಕದ ಜನರು ಕಾತರದಿಂದ ಕಾಯ್ತಿರೋ ಅಧಿವೇಶನದತ್ತ ನಾಯಕರಿಗ್ಯಾಕೋ ಲಕ್ಷ್ಯವೇ ಇದ್ದಂತೆ ಕಾಣಿಸ್ತಿಲ್ಲ. ಹೌದು, ಕಾಂಗ್ರೆಸ್ನ ಸಂಪೂರ್ಣ ಗಮನ ಜನಕಲ್ಯಾಣ ಸಮಾವೇಶದ ಮೇಲೆ ನೆಟ್ಟಿದೆ. ಸಿಎಂ DCM ಮಧ್ಯೆ ಮುಸುಕಿನ ಗುದ್ದಾಟ ನಡೀತಾ ಇದೆ. ಇತ್ತ ಪ್ರತಿಪಕ್ಷ BJPಯಲ್ಲಿ ಬಹಿರಂಗ ಬಡದಾಟ ತಾರಕಕ್ಕೇರಿದೆ. ರಾಜ್ಯದಲ್ಲಿ ಚರ್ಚೆ ಮಾಡೋಕೆ 108 ವಿಚಾರಗಳಿದೆ, ವಿಷಯಗಳಿವೆ. ಆದರೆ ಅದ್ಯಾವುದು ನಾಯಕರ ಕಣ್ಣಿಗೆ ಕಾಣಿಸುತ್ತಿಲ್ಲ. ಕಳೆದ ಸೆಪ್ಟೆಂಬರ್ನಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ದಶಮಾನೋತ್ಸವ ಸಮಾವೇಶ ನಡೆಯಿತು. ಅಲ್ಲಿಯೂ ಸಹ ಕಲ್ಯಾಣ ಕರ್ನಾಟಕ ಭಾಗ ಅಭಿವೃದ್ಧಿ ಕುರಿತು ಚರ್ಚೆ ಆಗಲಿಲ್ಲ. ಆ ಭಾಗದ ಜನರ ನಿರೀಕ್ಷೆಗಳ ಹತ್ತಿರಕ್ಕೂ ಸರ್ಕಾರ ಬರಲಿಲ್ಲ ಅನ್ನೋ ಟೀಕೆಗಳು ವ್ಯಕ್ತವಾಗಿದ್ದವು. ಈಗ ಅದೇ ಸಾಲಿಗೆ ಬೆಳಗಾವಿ ಚಳಿಗಾಲದ ಅಧಿವೇಶನವೂ ಸೇರೋ ಹಾಗಿದೆ. ಒಟ್ನಲ್ಲಿ ಪ್ರತಿ ಬಾರಿ ಬೆಳಗಾವಿ ಅಧಿವೇಶನದ ಹೋರಾಟ ಹಾರಾಟಗಳಲ್ಲೇ ಮುಕ್ತಾಯ ಆಗುತ್ತೆ. ಉತ್ತರ ಕರ್ನಾಟಕದ ಜನರ ನಿರೀಕ್ಷೆಗಳ ಎದುರಿಗೆ ಫೇಲ್ ಆಗ್ಬಿಡುತ್ತೆ. ಈ ಬಾರಿ ಒಂದು ಹೆಜ್ಜೆ ಮುಂದೆ ಹೋಗಿದ್ದು ಅಧಿವೇಶನದ ಆರಂಭಕ್ಕೂ ಮೊದಲೇ ಫೇಲ್ ಆಗುವಂತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಆಡಳಿತ ಪಕ್ಷ ಹಾಗೆ ವಿರೋಧ ಪಕ್ಷ ಎರಡೂ ಕೂಡ ಬಣ ಬಡಿದಾಟದಲ್ಲೇ ಬ್ಯುಸಿಯಾಗಿ ಹೋಗಿದೆ. ಆದರೆ ಡಿಸೆಂಬರ್ 9ನೇ ತಾರೀಕಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಪ್ರಾರಂಭ ಆಗೋದು ಬಾಕಿ ಇದೆ. ಈ ಬಣ ಬಡಿದಾಟ ತಾರಕಕ್ಕೇರೋಕ್ಕೂ ಮುಂಚೆ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇತ್ತು. ಈ ಬಾರಿಯ ಚಳಿಗಾಲದ ಅಧಿವೇಶನದಲ್ಲಿ ಸಾಕಷ್ಟು ವಿಚಾರಕ್ಕೆ ಬಿಸಿ ಚರ್ಚೆ ಆಗುತ್ತೆ. ಮೂಡ, ವಾಲ್ಮೀಕಿ, ವಕ್ಫ್ ವಿಚಾರ, ಹಾಗೆ BPL ಕಾರ್ಡ್ಗಳ ಪರಿಷ್ಕರಣೆ ವಿಚಾರ, ಬೆಲೆ ಏರಿಕೆ ವಿಚಾರ, ಜನಸಾಮಾನ್ಯರಿಗೆ ಸಂಬಂಧಪಟ್ಟ ವಿಚಾರಗಳು ಹೆಚ್ಚಿಗೆ ಚರ್ಚೆ ಆಗುತ್ತೆ. ಅದರಲ್ಲೂ ಇನ್ ಪರ್ಟಿಕ್ಯುಲರ್ ಕಲ್ಯಾಣ ಕರ್ನಾಟಕ ಭಾಗ, ಉತ್ತರ ಕರ್ನಾಟಕ ಭಾಗಕ್ಕೆ ಸಂಬಂಧಪಟ್ಟ ವಿಚಾರಗಳಿಗೆ ಆಡಳಿತ ಹಾಗೆ ವಿರೋಧ ಪಕ್ಷಗಳ ನಡುವೆ ಒಂದು ಅರ್ಥಪೂರ್ಣ ಚರ್ಚೆಗೆ ವೇದಿಕೆ ಆಗಬಹುದು ಅನ್ನೋ ರೀತಿಯ ಎಕ್ಸ್ಪೆಕ್ಟೇಷನ್ಗಳಿತ್ತು. ಆದರೆ ಅಧಿವೇಶನದ ಬಗ್ಗೆ ನಿಜಕ್ಕೂ ವಿರೋಧ ಪಕ್ಷ ಹಾಗೆ ಆಡಳಿತ ಪಕ್ಷ ಎರಡೂ ನಿರಾಸಕ್ತಿಯನ್ನು ತೋರ್ತಿರೋ ರೀತಿಯಲ್ಲಿದೆ. ಕಾಂಗ್ರೆಸ್ಗೆ ಬೇಕಾಗಿಲ್ಲ, BJPಗೆ ಇಂಟ್ರೆಸ್ಟ್ ಇಲ್ಲ ಅನ್ನೋ ರೀತಿಯಲ್ಲಿದೆ. ಉತ್ತರ ಕರ್ನಾಟಕ ಮಂದಿಯ ಕಷ್ಟ ಕೇಳೋರಿಲ್ವಾ? ಕೇವಲ ಹೋರಾಟ ಹಾರಾಟದಲ್ಲೇ ಮುಗ್ದು ಹೋಗುತ್ತಾ ಅಧಿವೇಶನ ಅನ್ನೋ ಅನುಮಾನ. ಬೆಳಗಾವಿ ಚಳಿಗಾಲದ ಅಧಿವೇಶನಕ್ಕೆ ಇನ್ನೊಂದು ವಾರ ಅಷ್ಟೇ ಬಾಕಿ ಉಳಿದಿದೆ. ಆದರೆ ರಾಜ್ಯದಲ್ಲಿ ಸರ್ಕಾರದ ನಾಯಕರು ಒಗ್ಗಟ್ಟಾಗಿಲ್ಲ, ಪ್ರತಿಪಕ್ಷದ ನಾಯಕರೂ ಕೂಡ ಒಟ್ಟಿಗಿಲ್ಲ ಅನ್ನೋ ಚಿತ್ರಣ ಇದೆ. ಇಂಥ ಪರಿಸ್ಥಿತಿಯಲ್ಲಿ ಜನರ ಸಮಸ್ಯೆಗಳ ಬಗ್ಗೆ ಮಾತನಾಡಲಿಕ್ಕೆ ಯಾರಾದರೂ ಮುಂದೆ ಬರ್ತಾರಾ? ಎಷ್ಟರ ಮಟ್ಟಿಗೆ ಜನಸಾಮಾನ್ಯರ ಭಾವನೆಗಳು ಚರ್ಚೆಗೆ ಒಳಪಡುತ್ತೆ ಅನ್ನೋ ಪ್ರಶ್ನೆ ಎದ್ದಿದೆ. ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಸರ್ಕಾರ ನೆಟ್ಟಗಿಲ್ಲ, ಪ್ರತಿಪಕ್ಷ ಒಟ್ಟಿಗಿಲ್ಲ, ಚಳಿಗಾಲ ಅಧಿವೇಶನದಲ್ಲೂ ಗೊಂದಲ.
ಬೆಳಗಾವಿ ಸುವರ್ಣಸೌಧದಲ್ಲಿ ನಡೆಸೋ ಚಳಿಗಾಲದ ಅಧಿವೇಶನಕ್ಕೆ ಇನ್ನೊಂದು ವಾರವಷ್ಟೇ ಬಾಕಿ ಉಳಿದಿದೆ. ಡಿಸೆಂಬರ್ 9ರಿಂದಲೇ ಅಧಿವೇಶನ ಶುರುವಾಗುತ್ತೆ. ಉತ್ತರ ಕರ್ನಾಟಕದ ಜನರು ಕಾತರದಿಂದ ಕಾಯ್ತಿರೋ ಅಧಿವೇಶನದತ್ತ ನಾಯಕರಿಗ್ಯಾಕೋ ಲಕ್ಷ್ಯವೇ ಇದ್ದಂತೆ ಕಾಣಿಸ್ತಿಲ್ಲ. ಹೌದು, ಕಾಂಗ್ರೆಸ್ನ ಸಂಪೂರ್ಣ ಗಮನ ಜನಕಲ್ಯಾಣ ಸಮಾವೇಶದ ಮೇಲೆ ನೆಟ್ಟಿದೆ. ಸಿಎಂ ಡಿಸಿಎಂ ಮಧ್ಯೆ ಮುಸುಕಿನ ಗುದ್ದಾಟ ನಡೀತಾ ಇದೆ. ಇತ್ತ ಪ್ರತಿಪಕ್ಷ ಬಿಜೆಪಿಯಲ್ಲಿ ಬಹಿರಂಗ ಬಡಿದಾಟ ತಾರಕಕ್ಕೇರಿದೆ. ರಾಜ್ಯದಲ್ಲಿ ಚರ್ಚೆ ಮಾಡೋಕೆ 108 ವಿಚಾರಗಳಿದೆ, ವಿಷಯಗಳಿವೆ. ಆದರೆ ಅದ್ಯಾವುದು ನಾಯಕರ ಕಣ್ಣಿಗೆ ಕಾಣಿಸುತ್ತಿಲ್ಲ. ಕಳೆದ ಸೆಪ್ಟೆಂಬರ್ನಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ದಶಮಾನೋತ್ಸವ ಸಮಾವೇಶ ನಡೆಯಿತು. ಅಲ್ಲಿಯೂ ಸಹ ಕಲ್ಯಾಣ ಕರ್ನಾಟಕ ಭಾಗ ಅಭಿವೃದ್ಧಿ ಕುರಿತು ಚರ್ಚೆ ಆಗಲಿಲ್ಲ. ಆ ಭಾಗದ ಜನರ ನಿರೀಕ್ಷೆಗಳ ಹತ್ತಿರಕ್ಕೂ ಸರ್ಕಾರ ಬರಲಿಲ್ಲ ಅನ್ನೋ ಟೀಕೆಗಳು ವ್ಯಕ್ತವಾಗಿದ್ದವು. ಈಗ ಅದೇ ಸಾಲಿಗೆ ಬೆಳಗಾವಿ ಚಳಿಗಾಲದ ಅಧಿವೇಶನವೂ ಸೇರೋ ಹಾಗಿದೆ. ಒಟ್ನಲ್ಲಿ ಪ್ರತಿ ಬಾರಿ ಬೆಳಗಾವಿ ಅಧಿವೇಶನದ ಹಾರಾಟಗಳಲ್ಲೇ ಮುಕ್ತಾಯ ಆಗುತ್ತೆ. ಉತ್ತರ ಕರ್ನಾಟಕದ ಜನರ ನಿರೀಕ್ಷೆಗಳ ಎದುರಿಗೆ ಫೇಲ್ ಆಗ್ಬಿಡುತ್ತೆ. ಈ ಬಾರಿ ಒಂದು ಹೆಜ್ಜೆ ಮುಂದೆ ಹೋಗಿದ್ದು ಅಧಿವೇಶನದ ಆರಂಭಕ್ಕೂ ಮೊದಲೇ ಫೇಲ್ ಆಗುವಂತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.